ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದಧನ್ಮಹೇಶರಚಿತಗ್ರಾಮಶ್ರಿಯೋಲಂಕೃತಿಃ ಕರ್ಮಂಧೀಶ್ವರ ಭಕ್ತಿಬಂಧನವಶಪ್ರೀತೋಸ್ತು ಕೃಷ್ಣಪ್ರಭುಃ ಆನಂದಾದಿಗುಣೋದ್ರಿಕ್ತಂ ಸ್ವಾಶ್ರಿತಾನಂದದಾಯಕಂ ಆನಂದಾತ್ಮಕ ಸದ್ದೇಹಂ ಭಜೇಹಂ ಬಾದರಾಯಣಂ ಶರ್ವಾದಿ ಸರ್ವಗೀರ್ವಾಣ ನಿರ್ವಾಣ ಗತಿ ಹೇತವಃ ಪೂರ್ಣಪ್ರಜ್ಞಪದಾಂಬೋಜ ಪಾಂಸವಪ್ಪಾತು ನಃ ಸದಾ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧುನಾತನ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ರಾಘವೇಂದ್ರ ಗುರು ಸಾರ್ವಭೌಮರು ಮೂಲರಾಮದೇವರ ಪೂಜೆಯನ್ನು ಮಾಡಬೇಕಾದರೆ ಆ ರಾಮದೇವರನ್ನು ನೋಡಿ ದಶಾವತಾರ ಸ್ತೋತ್ರವನ್ನು ಮಾಡಿದ್ದಾರೆ. ಅದರಲ್ಲಿ ಪರಶುರಾಮ ವರೆಗಿನ ಸ್ತೋತ್ರದ ಭಾಗವನ್ನು ನಾವು ಈ 2 ದಿನಗಳ ಕಾಲ ಕೇಳಿದ್ದೇವೆ. ಯಾವ ರೀತಿಯಾಗಿ ಅನೇಕ ಅಲಂಕಾರಗಳನ್ನು ಉಪಯೋಗಿಸಿ ರಾಘವೇಂದ್ರ ಗುರು ಸಾರ್ವಭೌಮರು ಆ ಅವತಾರಗಳನ್ನು ವರ್ಣನೆಯನ್ನು ಮಾಡಿದ್ದಾರೆ ನಾವು ನೋಡಿದ್ದೇವೆ. ಇವತ್ತು ರಾಮಾವತಾರವನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಯಾವ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ ಎಂಬುದನ್ನು ನೋಡೋಣ. ತಾರಣೆ ದುರಿತ ನೀರನಿಧೇರ್ಣಃ ಸೇತುಭಾವಮಚಿರೇಣ ಇಯಾಸೋ ಭಾಸತೆ ತವ ವಿಭೋ ಕರುಣಾಯಾಃ ಪೂರ್ವರಂಗ ಇವ ದಕ್ಷಿಣ ಸೇತು. ರಾಘವೇಂದ್ರ ಗುರು ಸಾರ್ವಭೌಮರು ರಾಮದೇವರ ಸ್ತೋತ್ರವನ್ನು ಮಾಡಬೇಕಾದರೆ ಏನು ಆ ರಾಮದೇವರು ಸೇತುವನ್ನು ಕಪಿಗಳ ಸೈನ್ಯದ ಸಹಾಯದೊಂದಿಗೆ ಏನು ಸೇತುವೆಯನ್ನು ಕಟ್ಟಿದ್ದಾರೋ ಆ ಸೇತುವೆಯನ್ನು ಹೊಗಳುವ ಮೂಲಕವಾಗಿ ಆ ಸೇತುವೆ ಯಾವ ರೀತಿಯಾಗಿದೆ ಎಂಬುದನ್ನು ವರ್ಣನೆ ಮಾಡುವ ಮೂಲಕವಾಗಿ ರಾಮದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಾವು ರಾಮಾಯಣದಲ್ಲಿ ಕೇಳುತ್ತೇವೆ ಏನಂತಂದರೆ, ಹನುಮಂತ ದೇವರು ಲಂಕೆಗೆ ಹೋಗಿ ಬಂದಿದ್ದಾರೆ, ಲಂಕೆಯಲ್ಲಿ ಸೀತಾಕೃತಿ ಇದೆ ಎಂಬಂತಹ ವಿಷಯ ತಿಳಿದು ಬಂದಿದೆ. ಹಾಗಾದರೆ ಎಲ್ಲರೂ ಕೂಡ ಈ ರಾಮೇಶ್ವರನಿಂದ ಲಂಕೆಗೆ ಹೋಗಬೇಕಾಗಿದೆ. ಆದರೆ ಮಧ್ಯದಲ್ಲಿ ಸಮುದ್ರ ಇದೆ, ಆ ಸಮುದ್ರವನ್ನು ದಾಟಬೇಕು. ಅದಕ್ಕೋಸ್ಕರವಾಗಿ 2 ದಿನಗಳ ಕಾಲ ಆ ರಾಮದೇವರು ಆ ಸಮುದ್ರ ರಾಜನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೂ ಆ ಸಮುದ್ರ ರಾಜ ದಾರಿ ಮಾಡಿಕೊಡುವುದಿಲ್ಲ. ಕೋಪಗೊಂಡಂತಹ ಆ ರಾಮದೇವರು ಏನು ಮಾಡ್ತಾರೆ ಅಂತಂದರೆ, ಬಾಣಪ್ರಯೋಗವನ್ನು ಮಾಡಿ ಇಡೀ ಸಮುದ್ರವನ್ನೇ ನಾನೇನು ಮಾಡ್ತೇನೆ, ಬರಿದನ್ನಾಗಿ ಮಾಡುತ್ತೇನೆ, ಇಡೀ ಸಮುದ್ರವನ್ನೇ ನಾನು ಖಾಲಿ ನೀರಿಲ್ಲದಂತೆ ಮಾಡುತ್ತೇನೆ ಎಂಬುದಾಗಿ ಕೋಪದಿಂದಾಗಿ ಬಿಲ್ಲನ್ನು ಎದೆ ಏರಿಸಿದಾಗ ಆಗ ಆ ಸಮುದ್ರ ರಾಜನು ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಇಲ್ಲ ಸ್ವಾಮಿ, ತಪ್ಪಾಯಿತು, ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ರಾಮದೇವರು ಹಾಗೇ ಆಗಿಲ್ಲ ಎಂಬುದಾಗಿ ಆ ಸಮುದ್ರ ರಾಜನಿಗೆ ಅಭಯವನ್ನು ಕೊಟ್ಟು ಅಲ್ಲಿ ನಲ ಎಂಬಂತಹ ಒಬ್ಬ ಕಪಿ, ಆ ಕಪಿಗೆ ಒಂದು ವಿಶೇಷವಾದಂತಹ ಒಂದು ಬಲ ಇರುತ್ತದೆ. ಏನಪ್ಪ ಅಂತಂದರೆ, ಆ ಕಪಿ ಏನೇ ಸಮುದ್ರದಲ್ಲಿ ಹಾಕಿದರೂ ಕೂಡ ಅದು ತೇಲುತ್ತಾ ಇರ್ತದಂತೆ. ಇದೇ ವಸ್ತು ಹಾಕಬೇಕಂತೇನಿಲ್ಲ. ಆ ನಲ ಎಂಬಂತಹ ಕಪಿ
ಏನೇ ಹಾಕಿದರೂ ಕೂಡ ಅದು ಸಮುದ್ರದಲ್ಲಿ ತೇಲುತ್ತಾ ಇರುತ್ತದಂತೆ. ಹಾಗಾಗಿ ಆ ನಲ ಎಂಬಂತಹ ಕಪಿಯ ಒಂದು ಅಧ್ಯಕ್ಷತೆಯಲ್ಲಿ ಸೇತುವೆಯನ್ನು ಕಟ್ಟಲು ಪ್ರಾರಂಭವನ್ನು ಮಾಡಿ ಆ ಸೇತುವೆಯನ್ನು ಕಟ್ಟಿ ಅಲ್ಲಿಂದಾಗಿ ಆ ಸೇತುವೆ ಮುಖಾಂತರವಾಗಿ ಲಂಕೆಗೆ ಹೋಗುತ್ತಾರೆ ಎಂಬಂತಹ ವೃತ್ತಾಂತವನ್ನು ನಾವು ರಾಮಾಯಣದಲ್ಲಿ ಕೇಳುತ್ತೇವೆ. ಅಂತಹ ಆ ಸೇತುವೆ ಹೇಗಿದೆ ಎಂಬುದನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಆ ಸೇತುವೆ, ರಾಮದೇವರು ಕಟ್ಟಂತಹ ಕಪಿಗಳಿಂದಾಗಿ ಕಟ್ಟಿಸಿದಂತಹ ಸೇತುವೆ ಹೇಗಿದೆ ಅಂತಂದರೆ, ಏನು ನಾವು ಕಷ್ಟದಲ್ಲಿ ಇದ್ದೇವೆ, ಕಷ್ಟದಲ್ಲಿ ಇದ್ದವರನ್ನು ದಾಟಿಸುವ ಸಲುವಾಗಿ ಭಗವಂತನ ಕರುಣೆಯಿಂದಾಗಿ ಮಾಡಿದಂತಹ ಸೇತುವೆಯಂತೆ ಇದೆ. ಭಗವಂತನು ಯಾರು ತನ್ನ ಭಕ್ತರು ಕಷ್ಟದಲ್ಲಿ ಇದ್ದಾರೋ ಅವರನ್ನು ಆ ಕಷ್ಟದಿಂದಾಗಿ ಪಾರು ಮಾಡಬೇಕಾಗಿದೆ. ಪಾರು ಮಾಡಬೇಕಾದರೆ ಅದಕ್ಕೆ ಆ ಕಷ್ಟದಿಂದಾಗಿ ಪಾರು ಮಾಡಲಿಕ್ಕೆ ಒಂದು ಸಹಾಯ ಬೇಕು. ಅದು ಯಾವುದಪ್ಪ ಅಂತಂದರೆ ಅದೇ ಈ ಸೇತುವೆ ಎಂಬುದಾಗಿ, ಆ ಸೇತುವೆ ಭಗವಂತ ಯಾರು ತನ್ನ ಬಳಿ ಬರುತ್ತಾರೋ, ಪ್ರಾರ್ಥನೆಯನ್ನು ಮಾಡ್ತಾರೋ ಅವರಿಗೆ ಈ ರೀತಿಯಾಗಿ ಸೇತುವೆ ಮುಖಾಂತರವಾಗಿ ಅವರನ್ನು ಕಷ್ಟಗಳಿಂದಾಗಿ ದಾಟಿಸುತ್ತಾನೆ ಎಂಬುದನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಈ ಶ್ಲೋಕದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಈ ಸೇತುವೆ ನಾವೇನು ಕಾಣುತ್ತಾ ಇದ್ದೇವೋ ಅದು ಅದಕ್ಕೆ ಸೂಚಕವಾಗಿದೆ. ಯಾಕೆಂತಂದರೆ ನಾವು ರಾಮಾಯಣದಲ್ಲಿ ಒಂದು ಕಥೆಯನ್ನು ಕೇಳ್ತೇವೆ, ಒಂದು ಭಾಗಿಕ ಒಂದಂತಹ ಕಥೆ, ಕಾಲ್ಪನಿಕ ಕಥೆ ಅಂತಲೂ ಕೆಲವರು ಹೇಳ್ತಾರೆ. ಏನಂತಂದರೆ ಆ ಸೇತುವೆಯನ್ನು ಕಟ್ಟಬೇಕಾದರೆ ಒಂದು ಅಳಿಲು ಬಂದು ಕೂಡ ಏನು ಮಾಡುತ್ತದೆ ಅಂತಂದರೆ ಆ ರಾಮ ಸೇತುವೆಯನ್ನು ಕಟ್ಟಬೇಕಾದ್ರೆ ಸಹಾಯವನ್ನು ಮಾಡುತ್ತಂತೆ. ಅದಕ್ಕೆ ಈಗಲೂ ಕೂಡ ಯಾರಾದರೂ ಸಣ್ಣದಾದಂತಹ ತಮ್ಮ ಕೈಯಲ್ಲಿ ಆಗುವಂತಹ ಸೇವೆಯನ್ನು ಮಾಡಬೇಕಾದ್ರೆ ಏನು ಹೇಳ್ತಾರೆ ಅಂತಂದರೆ, ನಮ್ಮದೇನದಪ್ಪ, ನಮ್ಮದು ಅಳಿಲು ಸೇವೆ ಅಷ್ಟೇ ಅಂತ ಹೇಳ್ತಾರೆ. ಆದರೂ ಕೂಡ ರಾಮದೇವರು ಏನು ಮಾಡ್ತಾರೆ ಅಂತಂದರೆ ಆ ಅಳಿಲನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಆ ಅಳಿಲಿಗೂ ಕೂಡ ಏನು ಮಾಡ್ತಾರೆ ಅವರು ರಾಮದೇವರು ಕರುಣಾಮಯಿಯಾಗಿ ಅಭಯವನ್ನು ಇಟ್ಟು ವಿಶೇಷವಾದಂತಹ ಅನುಗ್ರಹವನ್ನು ಆ ಅಳಿಲು ಮೇಲೆ ಮಾಡ್ತಾರೆ ಎಂಬುದಾಗಿ ನಾವು ಕಥೆಯನ್ನು ಕೇಳ್ತೇವೆ. ಅದೇ ರೀತಿಯಾಗಿ ಈ ರಾಮಚಂದ್ರ ಬಹಳ ಕರುಣಾಮಯಿ, ಆ ಕರುಣೆಯ ಸಮುದ್ರ ರಾಮಚಂದ್ರ. ಆದ್ದರಿಂದಾಗಿ ಕಷ್ಟಗಳನ್ನು ದಾಟಿಸುವ ಸಲುವಾಗಿ ಭಗವಂತನು ಕಟ್ಟಿದಂತಹ ಸೇತುವೆಯಂತೆ ಈ ರಾಮ ಸೇತುವೆ ಇದೆ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮುಂದೆ 3 ಶ್ಲೋಕಗಳಿಂದಾಗಿ ಕೃಷ್ಣಾವತಾರವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಬಂಧನಾಯ ಕೃತಮಾತ್ಮಜನನ್ಯ ತಾದೃಶಂ ಚ ಗುಣಮಂಗ್ಯಕರೋರ್ಯತ್ ತೇನ ನಿರ್ಗುಣಮತಾನಿ ನಿರಸ್ಯನ್ ದರ್ಶಯಸ್ಯಪಿ ನಿಜಾಂ ಗುಣವತ್ತಾಂ. ಒಂದು ಕೃಷ್ಣನ ಕಥೆ ಬರ್ತದೆ. ಏನಂತಂದರೆ, ಒಮ್ಮೆ ಅನೇಕ ಜನ ಗೋಪಿಕೆಯರು ಬಂದು ಆ ಕೃಷ್ಣನ ಮೇಲೆ ದೂರನ್ನು ಕೊಡ್ತಾರಂತೆ. ತಾಯಿಯಾದಂತಹ ಯಶೋದೆಯ ಬಳಿ ಕೃಷ್ಣನು ಇವತ್ತು ನಮ್ಮ ಮನೆಯ ಬೆಣ್ಣೆಯನ್ನು ಕದ್ದ, ನಮ್ಮ ಮನೆಯಲ್ಲಿರುವಂತಹ ಹಾಲನ್ನು ಕದ್ದ. ಈ ರೀತಿಯಾಗಿ ಅನೇಕ ಗೋಪಿಕೆಯರು ಬಂದು ಆ ಕೃಷ್ಣನ ಬಗ್ಗೆ ದೂರನ್ನು ಕೊಟ್ಟಾಗ ಆಗ ತಾಯಿಯಾದಂತಹ ಯಶೋದೆ ಏನು ಮಾಡ್ತಾಳೆ ಅಂತಂದರೆ, ಆ ಕೃಷ್ಣನನ್ನು ಕಟ್ಟಿ ಹಾಕಬೇಕು, ಶಿಕ್ಷೆ ಕೊಡಬೇಕು ಕೃಷ್ಣನಿಗೆ. ಕೃಷ್ಣನ ಹೀಗೆ ಬಿಟ್ಟರೆ ಮತ್ತೆ ಅವನು ಮನೆ ಹೊರಗೆ ಹೋದ ಅಂತಂದರೆ ಮತ್ತೆ ಆಟವಾಡ್ತಾ ಏನೋ ಗಲಾಟೆಯನ್ನು ಮಾಡ್ತಾನೆ, ಮತ್ತೆ ಇವನ ಬಗ್ಗೆ ದೂರನ್ನು ಕೊಡ್ತಾರೆ. ಅದರಿಂದಾಗಿ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಎಂಬುದಾಗಿ ಏನು ಮಾಡುತ್ತಾಳೆ ಅಂತಂದರೆ ಒಂದು ಹಗ್ಗವನ್ನು ತರ್ತಾಳಂತೆ. ಯಾರು? ತಾಯಿಯಾದಂತಹ ಯಶೋದೆ ತಂದು ಆ ಕೃಷ್ಣನಿಗೆ ಕಟ್ಟಲು ನೋಡ್ತಾಳಂತೆ. ಕಟ್ಟಲು ನೋಡಿದಾಗ ಅದೇನಾಗತ್ತಂತಂದರೆ 2 ಬೆರಳಷ್ಟು ಕೃಷ್ಣನ ಸೊಂಟಕ್ಕೆ ಕಟ್ಟಬೇಕಾದ್ರೆ 2 ಬೆರಳಷ್ಟು ಸಣ್ಣದಾಗಿ ಹಗ್ಗ ಕಾಣಿಸುತ್ತಂತೆ. ಆ ಹಗ್ಗ ಕೃಷ್ಣನ ಸೊಂಟಕ್ಕೆ ಹಿಡಿದ್ರೆ 2 ಬೆರಳಷ್ಟು ಕಡಿಮೆಯಾಗಿ ಬರ್ತದೆ ಕಟ್ಟಲಿಕ್ಕೆ. ಅದಕ್ಕೆ ಏನು ಮಾಡ್ತಾಳೆ, ಇನ್ನೊಂದು ಹಗ್ಗವನ್ನು ತೊಗೊಂಡು ಈ ಹಗ್ಗಕ್ಕೆ ಕಟ್ತಾಳೆ. ಈ 2 ಹಗ್ಗವನ್ನು ಒಟ್ಟು ಮಾಡಿ ಮತ್ತೆ ಕಟ್ಟಲು ನೋಡ್ತಾಳೆ. ಮತ್ತೆ ಆ ಕೃಷ್ಣನ ಸೊಂಟಕ್ಕೆ ಹಿಡಿದಾಗ ಮತ್ತೆ ಅದು 2 ಬೆರಳಷ್ಟು ಕಡಿಮೆಯಾಗಿ ಕಾಣುತ್ತಂತೆ. ಈ ರೀತಿಯಾಗಿ 3-4 ಬಾರಿ ಇನ್ನೊಂದು ಹಗ್ಗವನ್ನು ಕಟ್ತಾಳೆ. ಅದನ್ನು ಮತ್ತೆ ಕೃಷ್ಣನ ಸೊಂಟಕ್ಕೆ ಹಿಡಿದರೆ ಮತ್ತೆ 2 ಬೆರಳಷ್ಟು ಕಡಿಮೆಯಾಗಿ ಕಾಣ್ತಾ ಇದೆ. ಕೊನೆಗೆ ಯಶೋದೆಗೆ ಸಾಕಾಗತ್ತಂತೆ. ಇನ್ನು ಈ ಕೃಷ್ಣನನ್ನು ಕಟ್ಟಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಬಿಟ್ಟುಬಿಡ್ತಾಳಂತೆ. ಆಗ ಕೃಷ್ಣನೇನು ಮಾಡ್ತಾನಂತಂದರೆ ಅಲ್ಲೇ ಬಿದ್ದಂತಹ ಮೊದಲೇನೋ
ಒಂದೇ ಹಗ್ಗ ಇತ್ತಲ್ಲ, ಆ ಒಂದು ಹಗ್ಗವನ್ನು ಮಾತ್ರ ತಂದು ಯಶೋದೆ ತಾಯಿಯಾದಂಥ ಯಶೋದೆ ಕೈಯಲ್ಲಿ ಕೊಡ್ತಾನಂತೆ. ಯಶೋದೆ ಕೈಯಲ್ಲಿ ಕೊಟ್ಟಾಗ ಆ ಯಶೋದೆ ಈಗ ಕೃಷ್ಣನ ಸೊಂಟಕ್ಕೆ ಹಿಡಿದು ನೋಡಿದಾಗ ಅದು ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸರಿಯಾದಂಥ ಹಗ್ಗವಾಯಿತಂತೆ. ಆಗ ತಾಯಿಯು ಆ ಕೃಷ್ಣನಿಗೆ ಆ ಒರಳನ್ನು ಒರಳಿಗೆ ಹಗ್ಗವಾಕಿ ಆ ಕೃಷ್ಣನನ್ನು ಕಟ್ಟಿದಳು ಎಂಬುದಾಗಿ ನಾವು ಕಥೆಯನ್ನು ಕೇಳ್ತೇವೆ. ಅದು ಸಲುವಾಗಿಯೇ ಕೃಷ್ಣನಿಗೆ ದಾಮೋದರ, ದಾಮ ಅಂತಂದರೆ ಹಗ್ಗ, ಉದರ ಅಂತಂದರೆ ಹೊಟ್ಟೆ, ಹೊಟ್ಟೆಯಲ್ಲಿ ದಾಮ ಹಗ್ಗವನ್ನು ಕಟ್ಟಿಸಿಕೊಂಡ, ಅದರಿಂದಾಗಿ ಅವನನ್ನು ದಾಮೋದರ ಅಂತ ಕರೀತಾರೆ ಎಂಬುದಾಗಿ ಈ ರೀತಿಯಾಗಿ ಕಥೆ ಇದೆ. ಈ ಕಥೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಚಮತ್ಕಾರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಏನು ಹಗ್ಗ ಅಂದರೆ ಏನು, ಯಶೋದೆ ಕಟ್ಟುವುದಂದರೆ ಏನು ಎಂಬುದನ್ನು ಚಮತ್ಕಾರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಯಶೋದೆ ಹಗ್ಗ ಅಂತಂದರೆ ಹಗ್ಗವನ್ನು ಸಂಸ್ಕೃತದಲ್ಲಿ ಗುಣ ಅಂತ ಕರೀತಾರೆ. ಹಗ್ಗವನ್ನು ಸಂಸ್ಕೃತದಲ್ಲಿ ಗುಣ ಎಂದು ಕರೀತಾರೆ. ಆ ಭಗವಂತ ಮೊದಲು ಆ ಗುಣವನ್ನು ಏನು ಮಾಡಲಿಕ್ಕೆ ಇಷ್ಟಪಡಲಿಲ್ಲ, ಆ ಗುಣವನ್ನು ಧಾರಣೆ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಗುಣವನ್ನು ಭಗವಂತ ಧಾರಣೆ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಆದರೆ ಆಮೇಲೆ ಆ ಕೃಷ್ಣನಿಗೆ ಆಲೋಚನೆ ಬಂತಂತೆ, ಒಂದು ವೇಳೆ ನಾನು ಗುಣವನ್ನು ಧಾರಣೆ ಮಾಡಲಿಲ್ಲ ಅಂತಾದರೆ ನನ್ನ ಭಕ್ತರು ಏನಂತ ಉಪಾಸನೆ ಮಾಡ್ತಾರೆ, ನನ್ನನ್ನು ನಿರ್ಗುಣ, ನಿರ್ಧರ್ಮ, ನನ್ನಲ್ಲಿ ಯಾವುದೇ ಧರ್ಮಗಳಿಲ್ಲ, ನನ್ನಲ್ಲಿ ಯಾವುದೇ ಗುಣಗಳಿಲ್ಲ ಅಂತ ಉಪಾಸನೆ ಮಾಡ್ತಾರೆ. ಆ ರೀತಿಯಾಗಿ ಉಪಾಸನೆ ಮಾಡಬಾರ್ದು. ಯಾಕೆ ಅಂತಂದರೆ ಯಾವತ್ತೂ ಕೂಡ ಮಿಥ್ಯೋಪಾಸನೆ ಎಂಬುದೇನಿದೆಯಲ್ಲ, ಸುಳ್ಳಾದದ್ದು, ಇಲ್ಲದೇ ಇರುವುದನ್ನು ಇದೆ ಅಂತ ಉಪಾಸನೆ ಮಾಡೋದೇನಿದೆಯಲ್ಲ, ಅದು ಮಹಾ ಅನರ್ಥಕ್ಕೆ ಕಾರಣ ಎಂಬುದಾಗಿ ಹೇಳ್ತಾರೆ. ಮಿಥ್ಯೋಪಾಸ ಖ್ಯನರ್ಥದ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಂತಹ ಶ್ಲೋಕ ಇದು. ಏನಂತಂದರೆ, ಯಾರು ಮಿಥ್ಯೋಪಾಸನೆಯನ್ನು ಮಾಡ್ತಾರೋ ಅದು ಅನರ್ಥಕ್ಕೆ ಕಾರಣವಾಗುತ್ತದೆ. ಅದರಿಂದಾಗಿ ಒಂದು ವೇಳೆ ನನ್ನ ಭಕ್ತರು ನನ್ನನ್ನು ನಿರ್ಗುಣ ಅಂತ ಉಪಾಸನೆ ಮಾಡಿದರೆ ಅದು ಮಿಥ್ಯೋಪಾಸನೆ ಆಗುತ್ತೆ, ಅದು ಅನರ್ಥಕ್ಕೆ ಕಾರಣವಾಗುತ್ತೆ. ಆದರೆ ನಾನು ನಿರ್ಗುಣ ಅಲ್ಲ, ನಾನು ಸಗುಣನೇ ಆಗಿದ್ದೇನೆ. ಅದನ್ನು ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಕೃಷ್ಣ ಏನು ಮಾಡಿದ ಅಂತಂದರೆ, ಆ ತಾಯಿಯಾದಂತಹ ಯಶೋದೆ ಕೈಲಿ ತಾನೇ ಮತ್ತೊಮ್ಮೆ ಹಗ್ಗಗಳನ್ನು ಕೊಟ್ಟು, ತಗೋ ಈ ಹಗ್ಗದಿಂದಾಗಿ ಕಟ್ಟು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ, ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾನೆ. ನಾನು ನಿರ್ಗುಣ ಅಲ್ಲ, ಶ್ರುತಿಗಳು ನನ್ನನ್ನು ಸಗುಣ ಅಂತ ಹೇಳ್ತಾ ಇದೆಯೇ, ಅದು ಸರಿಯೇ ಆಗಿದೆ, ನಾನು ಸಗುಣನೇ ಆಗಿದ್ದೇನೆ, ನನ್ನಲ್ಲಿ ಅನೇಕ ಧರ್ಮಗಳಿವೆ ಎಂಬುದನ್ನು ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಕೃಷ್ಣ ಏನು ಮಾಡಿದ್ದಾನೆ ಅಂತಂದರೆ, ಆ ಹಗ್ಗವನ್ನು ತಾಯಿಯಾದಂತಹ ಯಶೋಧಾದೇವಿಯ ಕೈಯಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲ, ಹಾಗಾದರೆ ನಾವು ಶ್ರುತಿವಾಕ್ಯ ಕೇಳ್ತೇವೆ ಏನಂತಂದರೆ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬುದಾಗಿ. ಅಲ್ಲಿ ಸ್ಪಷ್ಟವಾಗಿ ಶ್ರುತಿವಾಕ್ಯ ಏನು ಹೇಳ್ತಾ ಇದೆ ಅಂತಂದರೆ, ನಿರ್ಗುಣ, ಭಗವಂತ ನಿರ್ಗುಣ, ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ಗುಣಗಳು ಇಲ್ಲ ಅಂತ ಶ್ರುತಿಯೇ ಹೇಳ್ತಾ ಇದೆ. ನೀವಾದರೆ ನೀವೇನು ಹೇಳ್ತಿದ್ದೀರಾ, ಇಲ್ಲ ಭಗವಂತ ಸಗುಣ ಅಂತ ಹೇಳ್ತಿದ್ದೀರಾ, ಅದು ಹೇಗೆ ಸರಿ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಏನು ಅರ್ಥವನ್ನು ಮಾಡಬೇಕು, ಕೇವಲೋ ನಿರ್ಗುಣಶ್ಚ ಅಂತಂದರೆ ಭಗವಂತನು ನಿರ್ಗುಣ ಅಂತ ಅರ್ಥ ಅಲ್ಲ, ಹೊರತು ಪ್ರಾಕೃತವಾದಂತಹ ಪಾಂಚಭೌತಿಕವಾದಂತಹ ಗುಣಗಳು, ನಮ್ಮಲ್ಲಿರುವಂತಹ ಸುಖ, ನಮ್ಮಲ್ಲಿರುವಂತಹ ಆನಂದ, ಇವೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ಪಾಂಚಭೌತಿಕ, ಪ್ರಾಕೃತಿಕವಾದದ್ದು, ಪಂಚಭೂತಗಳ ಮಿಶ್ರಣದಿಂದಾಗಿ ಆಗುವಂತಹ ಸುಖ ನಮ್ಮಲ್ಲಿರುವಂತಹ ಸುಖ. ಆದರೆ ಭಗವಂತನಲ್ಲಿರುವಂತಹ ಸುಖ ಅಂತಹ ಸುಖ ಅಲ್ಲ. ಭಗವಂತನು ಜ್ಞಾನಾನಂದಾತ್ಮಕ ಅಂತಂದರೆ, ಭಗವಂತನ ಜ್ಞಾನ ಅಂತಂದರೆ ಅದು ಪಾಂಚಭೌತಿಕ ಜ್ಞಾನ ಅಲ್ಲ, ಅವನಲ್ಲಿರುವಂತಹ ಸುಖ ಪಾಂಚಭೌತಿಕ ಸುಖ ಅಲ್ಲ ಎಂಬುದನ್ನು ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ನಿರ್ಗುಣ ಅಂತ ಹೇಳಿದ್ದೇ ಹೊರತು ಅವನಲ್ಲಿ ಗುಣಗಳೇ ಇಲ್ಲ ಎಂಬುದಾಗಿ ಅರ್ಥ ಅಲ್ಲ. ಅದರಿಂದಾಗಿ ಭಗವಂತ ಈ ರೀತಿಯಾಗಿ ಆ ಹಗ್ಗವನ್ನು ಸಂಸ್ಕೃತದಲ್ಲಿ ಏನಂತ ಕರೀತಾರೆ ಅಂತಂದರೆ ಗುಣ ಅಂತ ಕರೀತಾರೆ. ಆ ಗುಣವನ್ನು ಧಾರಣೆ ಮಾಡುವ ಮೂಲಕವಾಗಿ ನಾನು ಸಗುಣನಾಗಿದ್ದೇನೆ, ನನ್ನನ್ನು ಸಗುಣ ಎಂಬುದಾಗಿ ಉಪಾಸನೆಯನ್ನು ಮಾಡಿ ಎಂಬುದಾಗಿ ಈ ರೀತಿಯಾಗಿ ಏನು ಮಾಡಿದ್ದಾನೆ, ಭಗವಂತ ತೋರಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಈ ಅರ್ಜುನನಿಗೆ ಸಾರಥಿಯಾಗಿ ಭಗವಂತ ಯುದ್ಧದಲ್ಲಿ ನಿಲ್ತಾನೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಲ್ತಾನೆ ಕೃಷ್ಣ ಪರಮಾತ್ಮ. ಅದನ್ನು ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ.
ಸರ್ವದೇವರಥಚೇಷ್ಟನಮಂಗೀ ಕುರ್ವತಸ್ತವ ಸದೈವ ಜಗತ್ಯಾಂ ಅರ್ಜುನೈಕರಥ ಸಾರಥಿ ಭಾವೋ ವಿಸ್ಮಯಾಯ ವಿದುಷಾಂ ನ ಕಥಂಚಿತ್. ಅಲ್ಲ, ಮೂರು ಲೋಕಕ್ಕೆ ಸ್ವಾಮಿಯಾದವನು ಭಗವಂತ. ಅಂತಹ ಭಗವಂತ ಅರ್ಜುನನಿಗೆ ಸಾರಥಿಯಾದನಲ್ಲ. ಅರ್ಜುನ ಯಾರು? ಇಂದ್ರಾಂಶ. ವಿಶೇಷವಾಗಿ ಶೇಷದೇವರ ಒಂದು ವಿಶೇಷವಾದಂತಹ ಸನ್ನಿಧಾನವೂ ಕೂಡ ಇತ್ತು. ಅಂತಹ ಇಂದ್ರಾಂಶನಾದಂತಹ ಅರ್ಜುನನಿಗೆ ದೇವೋತ್ತಮನಾದಂತಹ ಸರ್ವೋತ್ತಮನಾದಂತಹ ಭಗವಂತ ಶ್ರೀಕೃಷ್ಣ ಸಾರಥಿಯಾಗಿದ್ದಾನಲ್ಲ, ಅದು ಬಹಳ ಆಶ್ಚರ್ಯವಲ್ಲ ಅಂತ ಪ್ರಶ್ನೆ ಬರ್ಬೋದು. ಅಂತಂದರೆ ಇಲ್ಲ, ಈ ಪ್ರಶ್ನೆ ಇದು ಆಶ್ಚರ್ಯಕರ ಅಲ್ಲ, ಇಂತಹ ಪ್ರಶ್ನೆ ವಿದ್ವಾಂಸರಿಗೆ ಬರುವುದೇ ಇಲ್ಲ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಬರುವುದಿಲ್ಲ ಅಂತಂದರೆ, ಉಪನಿಷತ್ತಿನಲ್ಲಿ ಮಾತು ಬರ್ತದೆ. ಏನಂತಂದರೆ ಏಷ ವೈ ದೇವರಥಃ ಎಂಬುದಾಗಿ. ಏನು ಅರ್ಥ ಅಂತಂದರೆ, ಈ ಶರೀರ ಏನಿದೆಯಲ್ಲ, ಕೇವಲ ನಮ್ಮ ನಿಮ್ಮ ಶರೀರ ಅಲ್ಲ, ಎಲ್ಲರ ಶರೀರವೂ ಕೂಡ ಅದೇನಾಗಿದೆ? ದೇವರಥಃ. ದೇವ ಅಂತಂದರೆ ಯಾರು? ದೇವ ಅಂತಂದರೆ ಭಗವಂತ. ಯಾಕೆಂತಂದರೆ ಕಾಂತಿಯುಕ್ತನಾದವನು. ದೇವ ಶಬ್ದಕ್ಕೆ ಕಾಂತಿಯುಕ್ತನಾದವನು ಅಂತ ಅರ್ಥ. ಅದರಿಂದಾಗಿ ಎಲ್ಲರಿಗಿಂತಲೂ ಅತ್ಯಂತ ಕಾಂತಿಯುಕ್ತನಾದವನು ಯಾರಪ್ಪ ಅಂತಂದರೆ ಅದು ಪರಮಾತ್ಮ. ಆ ಪರಮಾತ್ಮನಿಗೆ ರಥ. ಈ ಶರೀರವು ಏನಾಗಿದೆ? ಪರಮಾತ್ಮನಿಗೆ ರಥವಾಗಿದೆ. ಅದರಿಂದಾಗಿ ಎಲ್ಲರ ಶರೀರವೂ ಕೂಡ ಒಂದು ರಥ. ಆ ರಥಕ್ಕೆ ಸಾರಥಿ ಅಂತಿರೋರು ಯಾರಪ್ಪ ಅಂತಂದರೆ ಪರಮಾತ್ಮನೇ ಆಗಿರಬೇಕಾದ್ರೆ, ಶರೀರವೆಂಬಂತಹ ರಥಕ್ಕೆ ಸಾರಥಿಯಾದವನು ಅರ್ಜುನ ರಥಕ್ಕೆ ಸಾರಥಿಯಾಗುವುದು ಅದರಲ್ಲಿ ಏನು ಆಶ್ಚರ್ಯಕಾರವಾದದ್ದು ಏನಿದೆ? ಯಾಕೆಂತಂದರೆ ಅರ್ಜುನನ ಶರೀರದಲ್ಲೂ ಕೂಡ ತಾನು ಇದ್ದುಕೊಂಡು ಅರ್ಜುನನಿಗೆ, ಕೇವಲ ಅರ್ಜುನನ ರಥಕ್ಕೆ ಅಲ್ಲ, ಅರ್ಜುನನಲ್ಲಿಯೂ ಕೂಡ ಇದ್ದುಕೊಂಡು ಏನು ಅರ್ಜುನನ ಶರೀರಕ್ಕೆ ಸಾರಥಿಯಾಗಿ ನಡೆಸಿದವನು ಕೂಡ ಅರ್ಜುನನನ್ನು ಪರಮಾತ್ಮನೇ ಆಗಿರಬೇಕಾದ್ರೆ, ಅರ್ಜುನನ ರಥಕ್ಕೆ ಸಾರಥಿಯಾಗುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ ಎಂಬುದಾಗಿ ಈ ರೀತಿಯಾಗಿ ವರ್ಣನೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಮಾಡ್ತಾ ಇದ್ದಾರೆ. ಇನ್ನೊಂದು ನಾವು ವಿಶೇಷವನ್ನು ಗಮನಿಸಬೇಕು. ಏನಪ್ಪ ಅಂತಂದರೆ, ಈ ಅರ್ಜುನನು ಏನಾಗಿದ್ದಾನಂತಂದರೆ ನಮ್ಮೆಲ್ಲರ ಒಂದು ಪ್ರತೀಕವಾಗಿದ್ದಾನೆ. ನಮ್ಮೆಲ್ಲ ಏನು ಜೀವರಿದ್ದಾರೆ, ನಾವೆಲ್ಲ ಜೀವರೇನಿದ್ದೇವೆ, ನಮ್ಮೆಲ್ಲರ ಪ್ರತೀಕವಾಗಿ ಅರ್ಜುನನಿದ್ದಾನೆ. ಅದರಿಂದಾಗಿ ನಮಗೆಲ್ಲರಿಗೂ ಬರುವಂತಹ ಪ್ರಶ್ನೆಗಳೇ ಅಲ್ಲಿ ನಾವು ಸರಿಯಾಗಿ ಭಗವದ್ಗೀತೆಯನ್ನು ನಾವು ನೋಡಿದಾಗ ಏನು ಅರ್ಜುನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೋ, ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಬರುವಂತಹ ಪ್ರಶ್ನೆಗಳೇ ಇವು. ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತಾನೆ, ಆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಪರಮಾತ್ಮನಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆಲ್ಲದಕ್ಕೂ ಕೂಡ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇದರಿಂದಾಗಿ ನಾವು ಇನ್ನೊಂದು ಕಲಿಯಬೇಕಾಗಿದೆ. ಏನಪ್ಪ ಅಂತಂದರೆ, ಭಗವದ್ಗೀತೆಯ ಕೊನೆಯಲ್ಲಿ ಸಂಜಯ ಹೇಳುವಂತಹ ಮಾತು ಏನಂತಂದರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ. ಏನಂತ ಹೇಳ್ತಾನೆ ಅಂತಂದರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಕೇವಲ ಎಲ್ಲಿ ಕೃಷ್ಣನಿದ್ದಾನೋ, ಎಲ್ಲಿ ಅರ್ಜುನನಿದ್ದಾನೋ ಅಲ್ಲಿ ಮಾತ್ರ ಜಯ ಅಂತ ಹೇಳಿಲ್ಲ. ಒಟ್ಟು ಏನು ಹೇಳಿದ ಅಂತಂದರೆ ಧನುರ್ಧರ ಪಾರ್ಥ ಅಂತ ಹೇಳ್ತಾ ಇದ್ದಾನೆ. ಧನುರ್ಧರ ಅಂತಂದರೆ ಏನು? ಕೇವಲ ಅರ್ಜುನನಿದ್ದರೆ ಸಾಕಾಗುವುದಿಲ್ಲ. ಆ ಅರ್ಜುನನು ಧನುರ್ಧಾರಿಯಾಗಿರಬೇಕು. ಅಂದರೆ ಏನು? ಪ್ರಯತ್ನವುಳ್ಳವನಾಗಿರಬೇಕು. ಅವನು ಅರ್ಜುನ ಏನಾಗಿರಬೇಕು? ಪ್ರಯತ್ನವುಳ್ಳವನಾಗಿರಬೇಕು. ಕೃಷ್ಣ ಪರಮಾತ್ಮನಾಗಿರಬೇಕು. ಕೃಷ್ಣ ಪರಮಾತ್ಮ ಇದ್ದರೆ ಸಾಕಾಗುವುದಿಲ್ಲ. ಯೋಗೇಶ್ವರ, ಯೋಗ ಅಂತಂದರೆ ಉಪಾಯಗಳಿಗೆ ಒಡೆಯನಾದವನು. ಅಂತಹ ಕೃಷ್ಣನ ಅನುಗ್ರಹವು ಕೂಡ ಇರಬೇಕು. ಆ ಭಗವಂತನ ಉಪಾಯಗಳ ಒಂದು ಸಹಾಯ ನಮಗಿರಬೇಕು. ಹಾಗಾದರೆ ಕೇವಲ ಅರ್ಜುನ ಇದ್ದರೂ ಸಾಕಾಗುವುದಿಲ್ಲ, ಕೇವಲ ಕೃಷ್ಣನಿದ್ದರೂ ಸಾಕಾಗುವುದಿಲ್ಲ, ಬರೀ ಕೃಷ್ಣ ಮತ್ತು ಅರ್ಜುನನಿದ್ದರೂ ಸಾಕಾಗುವುದಿಲ್ಲ. ಹಾಗಾದರೆ ಏನಿರಬೇಕು? ಧನುರ್ಧಾರಿಯಾದಂತಹ ಅರ್ಜುನ ಅಂದ್ರೇನು? ಪ್ರಯತ್ನಶೀಲನಾದಂತಹ ಅರ್ಜುನನೂ ಇರಬೇಕು. ಅದೇ ರೀತಿಯಾಗಿ ಸಹಾಯದ ಅನುಗ್ರಹವನ್ನು ಮಾಡುವಂತಹ ಕೃಷ್ಣ ಪರಮಾತ್ಮನೂ ಇರಬೇಕು. ಇವರಿಬ್ಬರು ಎಲ್ಲಿ ಇರ್ತಾರೋ
ಅಲ್ಲಿ ಏನಿರ್ತದೆ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಅಲ್ಲಿ ಶ್ರೀ ಅಂದರೆ ಸಂಪತ್ತು, ವಿಜಯ ಎಲ್ಲವೂ ಕೂಡ ಆ ಏನು ಪ್ರಯತ್ನವನ್ನು ಮಾಡ್ತಾರೋ ಅಲ್ಲಿ ಸಫಲ ಆಗೇ ಆಗುತ್ತೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ನಾವು ಕೆಲವೊಮ್ಮೆ ಅನೇಕ ಬಾರಿ ಹೇಳ್ತೇವೆ, ಏನಪ್ಪ ಅಂತಂದರೆ ನಾವ್ಯಾಕೆ ಕೆಲಸ ಮಾಡಬೇಕು, ಭಗವಂತ ಇದ್ದಾನೆ, ಭಗವಂತ ಮಾಡಿಸ್ತಾನೆ ಅಂತ ನಾವು ಹೇಳ್ಬಿಡ್ತೇವೆ. ಯಾಕೆ ಕೆಲಸ ಮಾಡಬೇಕು, ಭಗವಂತ ಇದ್ದಾನೆ, ಭಗವಂತ ಮಾಡಿಸ್ತಾನೆ ಅಂತ ಹೇಳ್ತಾನೆ. ಅದು ತಪ್ಪು. ಯಾಕೆಂತಂದರೆ ಭಗವಂತ ಮಾಡಿಸ್ತಾನೆ, ಆದರೆ ಅದರ ಜೊತೆಗೆ ನಮ್ಮ ಪ್ರಯತ್ನವೂ ಇದ್ದರೆ ಅದೇನಾಗುತ್ತೆ, ಆ ಕೆಲಸವು ಸಫಲವಾಗುತ್ತೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಆ ಭಗವದ್ಗೀತೆಯ ಶ್ಲೋಕ ನಾವು ನೆನೆಸಿಕೊಳ್ಳಬೇಕು. ಈ ರೀತಿಯಾಗಿ ಭಗವಂತ ಏನು ಅರ್ಜುನನಿಗೆ ಸಾರಥಿಯಾಗುವ ಮೂಲಕವಾಗಿ ಈ ರೀತಿಯಾಗಿ ಒಂದು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಈ ಶರೀರವೆಂಬಂತಹ ರಥಕ್ಕೂ ಕೂಡ ಭಗವಂತನೇ ಸಾರಥಿಯಾಗಿ ನಡೆಸುವವನು. ಅದರಿಂದಾಗಿ ನಾವೇನು ಮಾಡಬೇಕು, ಆ ಭಗವಂತನಲ್ಲೇನೆ ಶರಣನ್ನು ಹೊಂದಬೇಕು ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮುಂದೆ ಕೃಷ್ಣ ಮತ್ತು ಸುಧಾಮ, ಆ ಕೃಷ್ಣ ಸುಧಾಮರ ಒಂದು ಮೈತ್ರಿ ಸ್ನೇಹ ಹೇಗಿತ್ತು ಎಂಬುದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಸ್ನೇಹ ಅಂತಂದರೆ ಹೇಗಪ್ಪ ಅಂತಂದರೆ ದುರ್ಯೋಧನ ಕರ್ಣನ ಸ್ನೇಹ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆದರೆ ನಿಜವಾದ ಸ್ನೇಹ ಅವ್ರದ್ದಲ್ಲ, ದುರ್ಯೋಧನ ಕರ್ಣನ ಸ್ನೇಹ ನಿಜವಾದ ಸ್ನೇಹ ಅಲ್ಲ. ಯಾಕೆಂತಂದರೆ ಅಲ್ಲಿ ದುರ್ಯೋಧನ ಕರ್ಣನಿಗೆ ಯಾಕೆ ಸಹಾಯವನ್ನು ಮಾಡ್ತಾ ಇದ್ದ ಅಂತಂದರೆ ಅವನಿಗೆ ಗೊತ್ತಿತ್ತು ಅರ್ಜುನನಿಗೆ ಬಲವತ್ತಾದಂತಹ ಒಬ್ಬ ವಿರೋಧಿ ಅಂತ ಯಾರಿದ್ದರೆ ಅದು ಕರ್ಣ ಮಾತ್ರ, ಕರ್ಣ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತೇಳಿ ದುರ್ಯೋಧನಿಗೆ ಗೊತ್ತಿತ್ತು. ಆದ ಒಂದು ಕಾರಣದಿಂದಾಗಿ ಕರ್ಣನಿಗೆ ದುರ್ಯೋಧನ ಸಹಾಯ ಮಾಡ್ತಿದ್ದ. ಆದರೆ ಈ ಕೃಷ್ಣ ಸಧಾಮರ ಏನು ಸ್ನೇಹ ಇದೆಯಲ್ಲ, ಅದು ಆ ರೀತಿಯಾಗಿ ಯಾವುದೋ ಒಂದು ಆಸೆ ದುರಾಸೆಗೋಸ್ಕರವಾಗಿ ಆಗುವಂತಹ ಸ್ನೇಹ ಅಲ್ಲ. ಅದರಿಂದಾಗಿ ನಿಜವಾದ ಸ್ನೇಹ ಅಂತಂದರೆ ಅದು ಯಾರ ಸ್ನೇಹ ಅಂತಂದರೆ ಈ ಕೃಷ್ಣ ಮತ್ತು ಸುಧಾಮರ ಸ್ನೇಹ. ಅದನ್ನು ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತ್ವಂ ಕುಚೇಲ ಮುನಿ ಮೀಶ ಕುಚೇಲಾದ್ಯಾರ್ಪಣೇನ ಕೃತವಾನ ಕುಚೇಲಂ ಸೋಭವತ್ತದಪಿ ಚಾರು ಕುಚೇಲಾಲಂಕೃತಸ್ತದಿದಮದ್ಭುತಮಾಸೀತ್. ಕುಚೇಲ, ಆ ಸುಧಾಮನಿಗೆ ಇರುವಂತಹ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಕುಚೇಲ. ಯಾಕೆ ಕುಚೇಲ ಯಾಕೆ ಅಂತಂದರೆ, ಕು ಅಂತಂದರೆ ಚೇಲ ಅಂತಂದರೆ ಬಟ್ಟೆ, ಕು ಅಂತಂದರೆ ಸರಿಯಾಗಿಲ್ಲದಿರುವಂತಹ ಬಟ್ಟೆ. ಕುಚೇಲ ಅವನು ಧರಿಸಿದಂತಹ ಬಟ್ಟೆ ಅದು ಸರಿಯಾಗಿರಲಿಲ್ಲ, ಹರಿದೋಗಿತ್ತು. ಹರಿದೋದಂತಹ ಧೋತ್ರವನ್ನು ಅವನು ಧಾರಣೆ ಮಾಡಿದ್ದ. ಅದರಿಂದಾಗಿ ಅವನು ಕುಚೇಲ, ಒಳ್ಳೆಯ ಬಟ್ಟೆಗಳು ಕೂಡ ಅವನಲ್ಲಿ ಇರಲಿಲ್ಲ. ಅಂತಹ ಕುಚೇಲ ಆ ಕೃಷ್ಣನ ಹತ್ರ ಬರ್ತಾನೆ. ಆ ಕುಚೇಲನ ಹೆಂಡತಿ ಕಳಿಸ್ತಾಳೆ, ನಿನ್ನ ಸ್ನೇಹಿತ ಅಂತ ಹೇಳ್ತಿ, ದ್ವಾರಕಾಧಿಪತಿ ಆದಂತಹ ಕೃಷ್ಣ ನಿನ್ನ ಸ್ನೇಹಿತ ಅಂತ ಹೇಳ್ತಿ, ಅದರಿಂದಾಗಿ ಅವನಲ್ಲಿ ಸಹಾಯ ಕೇಳಲಿಕ್ಕೆ ಹೋಗು ಅಂತೇಳಿ ಆ ಕುಚೇಲನನ್ನು ಕಳಿಸಿಕೊಡ್ತಾಳೆ. ಆ ಕುಚೇಲ ಏನು ಮಾಡ್ತಾನೆ ಅಂತಂದರೆ ತನ್ನಲ್ಲಿರುವಂತಹ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಮಾತ್ರ ಒಂದು ಹರಿದಂತಹ ಒಂದು ಬಟ್ಟೆಯಲ್ಲಿ ಅದನ್ನು ಗಂಟು ಕಟ್ಟಿಕೊಂಡು ಕೃಷ್ಣ ಹತ್ರ ಬಂದಿದ್ದಾನೆ. ಆ ಕೃಷ್ಣನಿಗೆ ಕುಚೇಲ ಅವಲಕ್ಕಿಯನ್ನು ಸುಧಾಮ ಅವಲಕ್ಕಿಯನ್ನು ಕೊಡುವುದೇ ಇಲ್ಲ. ಕೃಷ್ಣನೇ ಕೇಳಿ ಇಸ್ಕೊಳ್ತಾನೆ, ಏನೋ ತಂದಿದ್ದೀಯಲ್ಲೋ ಕೊಡು ಅಂತೇಳಿ ಇಸ್ಕೊಳ್ತಾನೆ. ಆ ಅವಲಕ್ಕಿಯನ್ನು ತೊಗೊಂಡು ಆ ಅವಲಕ್ಕಿಯನ್ನು ತಿಂದು ಆ ಕುಚೇಲನಿಗೆ ಸರ್ವ ಸಂಪತ್ತನ್ನು ಕೊಡ್ತಾನೆ. ಅದನ್ನು ಚಮತ್ಕಾರವನ್ನಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಆ ಕೃಷ್ಣನ ಬಳಿ ಸುಧಾಮ ಬಂದಿದ್ದಾನೆ. ಬರಬೇಕಾದ್ರೆ ಅವನು ಏನಾಗಿದ್ದ ಅಂತಂದರೆ ಕುಚೇಲನಾಗಿದ್ದ. ಕುಚೇಲ ಅಂತಂದ್ರೇನು, ಸರಿಯಾದಂತಹ ಬಟ್ಟೆ ಇಲ್ಲ, ಹರಿದೋದಂತಹ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಬಂದಿದ್ದ. ಆದರೆ ಆ ಬಂದಂತಹ ಕುಚೇಲನಾದಂತಹ ಸುಧಾಮನನ್ನು ಆ ಕೃಷ್ಣ ಏನು ಮಾಡಿದ ಅಂತಂದರೆ ಅಕುಚೇಲನನ್ನಾಗಿ ಮಾಡಿದ ಅಂತ. ಅಕುಚೇಲನನ್ನಾಗಿ ಮಾಡಿದ ಅಂತ. ಏನು ಅಕುಚೇಲನನ್ನಾಗಿ ಮಾಡಿದ ಅಂತಂದರೆ ಏನಪ್ಪ ಅಂತಂದರೆ, ಏನು ಸುಧಾಮ ಬಂದಿದ್ದಾನಲ್ಲ, ಆ ಸುಧಾಮನ ಬಂದ ನಂತರ ಅವನನ್ನು ಕರೆಸಿ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಎಂಬುದಾಗಿ ಬಂದಂತಹ ಬ್ರಾಹ್ಮಣನಿಗೆ ಸತ್ಕಾರವನ್ನು ಮಾಡಬೇಕೆಂಬುದಾಗಿ ಆ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ ಆ ಸುಧಾಮನಿಗೆ ಪಾದಪೂಜೆಯನ್ನು ಮಾಡಿ ಅನೇಕ ವಸ್ತ್ರಗಳನ್ನು ಅವನಿಗೆ ಏನು ಮಾಡ್ತಾನೆ ಅಂತಂದರೆ ಸಮರ್ಪಣೆಯನ್ನು ಮಾಡ್ತಾನೆ. ಅದರಿಂದಾಗಿ ಒಳ್ಳೆಯ ವಸ್ತ್ರಗಳನ್ನು ಆಭರಣಗಳನ್ನು ಸುಧಾಮನಿಗೆ, ಆ ಕುಚೇಲನಾದಂತಹ ಸುಧಾಮನಿಗೆ ಕೊಟ್ಟ. ಅದರಿಂದಾಗಿ ಆ ಕುಚೇಲ ಏನಾದ, ಅಕುಚೇಲನಾದ. ಅಂದರೆ ಏನಾಯಿತು, ಕು ಅಂತಂದರೆ ಕೆಟ್ಟದಾದಂತಹ ಬಟ್ಟೆ, ಕುಚೇಲ ಅಂತಂದರೆ ಕೆಟ್ಟದಾದಂತಹ ಬಟ್ಟೆಗಳು. ಈಗ ಭಗವಂತ ಒಳ್ಳೆಯ ಬಟ್ಟೆಗಳನ್ನು ಆಭರಣಗಳನ್ನು ಕೊಟ್ಟ. ಅದರಿಂದಾಗಿ ಅವನೇನಾದ, ಅಕುಚೇಲನಾದ, ಒಳ್ಳೆಯ ಬಟ್ಟೆ ಉಳ್ಳವನಾದ.
ಅಂತಹ ಅಕುಚೇಲನನ್ನಾಗಿ ಮಾಡಿ ಮತ್ತೆ ಭಗವಂತ ಏನು ಮಾಡ್ತಾನಂತಂದರೆ ಭಗವಂತ ಮತ್ತೆ ಅವನನ್ನು ಕುಚೇಲನನ್ನಾಗಿ ಮಾಡ್ತಾನಂತೆ. ಮತ್ತೆ ಏನು ಸುಧಾಮ ಮತ್ತೆ ಮನೆಗೆ ಹೊರಡ್ತಾ ಇರ್ತಾನೆ. ಏನಾದರೂ ಬೇಕಾ ಅಂತ ಕೇಳ್ತಾನೆ. ಸುಧಾಮನಿಗೆ ಬಾಯಿ ಬಿಟ್ಟು ಕೇಳಬೇಕಂತ ಇಲ್ಲೇ ಇಲ್ಲ ಪಾಪ. ಏನು ಕೇಳಬೇಕು, ಇಷ್ಟೆಲ್ಲ ಸತ್ಕಾರ ಮಾಡಿದ್ದಾನೆ ಬಂದಂಥವನಿಗೆ ಇನ್ನೇನು ಕೇಳಬೇಕು, ಏನಿಲ್ಲ ಅಂತ ಹೊರಟು ಬಿಡ್ತಾನೆ ಅಷ್ಟೇ ಸುಧಾಮ. ಹೌದಾ, ಸರಿ ಹಾಗಾದರೆ ಆಯ್ತು, ಸರಿ ಹೋಗ್ಬಾ ಅಂತೇಳಿ ಕೃಷ್ಣನು ಕಳಿಸ್ಬಿಟ್ಟಿದ್ದಾನೆ. ಆದರೂ ಕೂಡ ಬಂದಂತಹ ಕುಚೇಲನನ್ನು ಅಕುಚೇಲನನ್ನಾಗಿ ಮಾಡಿದ, ಮತ್ತೆ ಕುಚೇಲನನ್ನಾಗಿ ಮಾಡ್ತಾನೆ ಕೃಷ್ಣ. ಏನಪ್ಪ ಮತ್ತೆ ಕುಚೇಲನನ್ನಾಗಿ ಮಾಡಿದ ಅಂತಂದರೆ ಕೊಟ್ಟಂತಹ ಬಟ್ಟೆಗಳನ್ನು ಮತ್ತೆ ವಾಪಸ್ಸಿಸ್ಕೊಂಡು ಮತ್ತೆ ಬಡವನನ್ನಾಗಿ ಮತ್ತೆ ಕಳಿಸ್ಬಿಟ್ಟ ಅಂತಂದರೆ ಇಲ್ಲ, ಇದೇ ಚಮತ್ಕಾರ ಎಂಬುದಾಗಿ ನಾವು ಅರ್ಥವನ್ನು ಮಾಡೋಕ್ಕೆ. ಸಂಸ್ಕೃತದ ಚಮತ್ಕಾರ ರಾಘವೇಂದ್ರ ಗುರುಸಾರ್ವಭೌಮರು ಅತ್ಯಂತ ಅದ್ಭುತವಾಗಿ ಅದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕು ಅಂತಂದರೆ ಭೂಮಿ ಅಂತ ಅರ್ಥ, ಚೇಲ ಅಂತಂದರೆ ವಸ್ತ್ರ ಅಂತ ಅರ್ಥ. ಭಗವಂತ ಏನು ಮಾಡಿದ, ಇಲ್ಲಿ ಕೇವಲ ವಸ್ತ್ರ ಆಭರಣಗಳನ್ನು ಮಾತ್ರ ಕೊಟ್ಟು ಕಳಿಸ್ದ. ಆದರೆ ಅವನು ಮನೆಗೆ ಹೋಗಿ ನೋಡ್ತಾನೆ, ಮತ್ತೆ ಮನೆಗೆ ಹೋಗಿ ನೋಡ್ತಾನೆ, ಆ ಮನೆ ತನ್ನ ಮನೆ ಇರುವಂತಹ ಜಾಗವನ್ನು ನೋಡಿದಾಗ ಆ ಜಾಗವನ್ನು ನೋಡಿ ನಾನು ಇಲ್ಲಪ್ಪ ದಾರಿ ತಪ್ಪೇನೋ ಬೇರೆ ಜಾಗಕ್ಕೆ ಬಂದಿದ್ದೇನೋ ಎಂಬಂಥ ಆಶ್ಚರ್ಯ ಆಗುವಂತೆ ದೊಡ್ಡದಾದಂಥ ಅರಮನೆಯಲ್ಲಿ ನಿರ್ಮಾಣವಾಗಿಬಿಟ್ಟಿರ್ತದಂತೆ. ಯಾಕೆ ಅಂತಂದರೆ ಆ ಭಗವಂತನ ಅನುಗ್ರಹದಿಂದಾಗಿ ಅಲ್ಲಿ ಹೊಸದಾದಂತಹ ಒಂದು ನೂತನವಾದಂತಹ ಒಂದು ಕಟ್ಟಡ, ದೊಡ್ಡದಾದಂತಹ ಕಟ್ಟಡವೇ ಒಂದು ನಿರ್ಮಾಣವಾಗಿಬಿಟ್ಟಿರ್ತದಂತೆ. ಅದರಿಂದಾಗಿ ಭಗವಂತ ಮತ್ತೆ ಆ ಸುಧಾಮನನ್ನು ಕುಚೇಲನನ್ನಾಗಿ ಮಾಡಿದ ಅಂತಂದರೆ ಏನಪ್ಪ ಅರ್ಥ ಅಂತಂದರೆ ಕು ಅಂತಂದರೆ ಭೂಮಿ, ಚೇಲ ಅಂತಂದರೆ ವಸ್ತ್ರ, ಈ ಎರಡಕ್ಕೂ ಅಧಿಪತಿಯನ್ನಾಗಿ ಮಾಡಿದ. ಒಳ್ಳೆಯ ವಸ್ತ್ರ, ಒಳ್ಳೆಯ ಭೂಮಿ, ಇವೆರಡಕ್ಕೂ ಅಧಿಪತಿಯನ್ನಾಗಿ ಮಾಡಿ ಮತ್ತೆ ಕುಚೇಲನನ್ನಾಗಿ ಮಾಡಿದ. ಮೊದಲು ಸುಧಾಮ ಕುಚೇಲನಾಗಿ, ಕುಚೇಲ ಅಂತಂದರೆ ಮೊದಲಿಗೆ ಏನರ್ಥ, ಹರಿದ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಬಂದಿದ್ದ, ಅವನನ್ನು ಕುಚೇಲನನ್ನಾಗಿ ಮಾಡಿದ. ಅಂತಂದರೆ ಏನು, ಒಳ್ಳೆಯ ಬಟ್ಟೆ ಆಭರಣಗಳನ್ನು ಕೊಟ್ಟು ಅವನನ್ನು ಹರಿದ ಬಟ್ಟೆ ಅಲ್ಲ ಒಳ್ಳೆಯ ಬಟ್ಟೆ ಉಳವನನ್ನಾಗಿ ಮಾಡಿದ. ಮತ್ತೆ ಅವನಲ್ಲಿಂದ ಹೊರಡ ನಂತರ ಮತ್ತೆ ಏನು ಮಾಡಿದ ಭಗವಂತ ಅಂತಂದರೆ ಮತ್ತೆ ಕುಚೇಲನನ್ನಾಗಿ ಮಾಡಿದ. ಅಂದರೆ ಏನರ್ಥ, ಭೂಮಿ ಮತ್ತು ಒಳ್ಳೆಯ ಬಟ್ಟೆ ಸಾಮಗ್ರಿಗಳು ಸಂಪತ್ತು ಇದೆಲ್ಲದಕ್ಕೂ ಕೂಡ ಅಧಿಪತಿಯನ್ನಾಗಿ ಮಾಡಿದ ಎಂಬುದಾಗಿ ರೀತಿಯಾಗಿ ಅಲ್ಲಿ ಆ ಸುಧಾಮ ಏನಿದ್ದಾನಲ್ಲ, ಸುಧಾಮ ಕೃಷ್ಣನಿಗೇನು ಕೊಡುವುದೂ ಇಲ್ಲ. ತಂದಂತಹ ಅವಲಕ್ಕಿಯನ್ನು ಕೂಡ ಕೊಡಲಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ಹಿಂದೆ ಮುಂದೆ ಆಲೋಚನೆಯನ್ನು ಮಾಡಿದಾಗ ಆಗ ಕೃಷ್ಣನೇ ಅದನ್ನು ಇಸ್ಕೊಳ್ತಾನೆ. ತಂದಿದ್ದೀಯಲ್ಲ ಕೊಡು ಅಂತೇಳಿ ತಂದು ಏನಿಲ್ಲ ಒಂದು ಮುಷ್ಟಿ ಅವಲಕ್ಕಿ ಮಾತ್ರ, ಆ ಮುಷ್ಟಿ ಅವಲಕ್ಕಿಯನ್ನು ಮಾತ್ರ ತಿಂದು ಕೃಷ್ಣ ಏನು ಮಾಡಿದ್ದಾನಂತಂದರೆ ಅವನನ್ನು ಭೂಮಿಗೆ ಅಧಿಪತಿಯನ್ನಾಗಿ ಮಾಡಿದ್ದಾನೆ. ಅದರಿಂದಾಗಿ ಏನು ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೈಚ್ಯತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಎಂಬುದಾಗಿ. ಏನು ಕೇವಲ ನೀರು, ಹಣ್ಣು, ಹಂಪಲು ಇಷ್ಟನ್ನು ಕೂಡ ಭಕ್ತಿಯಿಂದ ಕೊಟ್ಟರೂ ಕೂಡ ನಾನು ಅದನ್ನು ಸಮರ್ಪಣೆ ಮಾಡಿದರೂ ಕೂಡ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಏನು ಹೇಳ್ತಾ ಇದ್ದಾನೆ ಭಗವಂತ, ಅದು ಅಕ್ಷರಶಃ ಸತ್ಯವಾದಂತಹ ಮಾತು ಎಂಬುದಾಗಿ ಈ ರೀತಿಯಾಗಿ ಭಗವಂತ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಅದನ್ನೇ ದಾಸರು ಕೂಡ ಅದನ್ನೇ ಹೇಳ್ತಾರೆ. ಏನಂತಂದರೆ ಭಗವಂತ ಏನು ಮಾಡ್ತಾನೆ ಅಂತಂದರೆ ಅನಂತ ಪಟ್ಟು ಮಾಡಿಕೊಡುತ್ತಾನೆ ಅಂತ. ಭಗವಂತ ಏನನ್ನು ನಾವೇನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೇವೋ ಅದನ್ನೆಲ್ಲವನ್ನೂ ಕೂಡ ಭಗವಂತ ಏನು ಮಾಡ್ತಾನಂತಂದರೆ ಅದಕ್ಕೆ ಅನಂತವನ್ನಾಗಿ ಮಾಡಿ ನಮಗೆ ಮತ್ತೆ ಮರಳಿ ಆ ಭಗವಂತ ಕೊಡ್ತಾನೆ ಎಂಬುದಾಗಿ ಈ ರೀತಿಯಾಗಿ ದಾಸರು ಕೂಡ ಅದನ್ನು ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಈ ಮೂರು ಕಥೆಗಳು, ಒಂದು ಕೃಷ್ಣನು ಬಾಲಕನಾಗಿದ್ದಾಗ ಆ ಯಶೋದೆ ಏನು ಹಗ್ಗವನ್ನು ಕಟ್ಟಲು ಹೋಗ್ತಾಳೆ, ಅದರಿಂದಾಗಿ ನಮಗೆ ಆ ಕೃಷ್ಣ ಏನು ಉಪದೇಶವನ್ನು ಕೊಟ್ಟಿದ್ದಾನೆ. ಯಾಕೆಂತಂದರೆ ಕೃಷ್ಣನ ನಾವು ಕೇಳುವಂತಹ ಮಾತು ಏನಂತಂದರೆ ಕೃಷ್ಣ ನುಡಿದಂತೆ ನಡೆ ಅಂತ. ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಎಂಬುದಾಗಿ. ಕೃಷ್ಣನು ಹೇಗೆ ನುಡಿದಿದ್ದಾನೋ ಆ ರೀತಿಯಾಗಿ ನಾವು ನಡಿಬೇಕಂತೆ. ಹಾಗೆಯೇ ಕೃಷ್ಣನ ಜೀವನ ಚರಿತ್ರೆಯಿಂದಾಗಿ ನಮಗೆ ಅನೇಕ ಭಗವದ್ಗೀತೆಯಿಂದಾಗಿ ಅನೇಕ ಉಪದೇಶಗಳಿವೆ. ಆ ಕೃಷ್ಣನ ಚರಿತ್ರೆಯನ್ನು ನೋಡಿದಾಗ ಕೂಡ ನಮಗೆ ಅನೇಕ ಉಪದೇಶಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ಈ ಮೂರು ಕಥೆಗಳಿಂದಾಗಿ, ಮೊದಲೇ ಕಥೆ ಏನು ಆ ಯಶೋದೆ ಹಗ್ಗವನ್ನು ಕಡುತ್ತಾಳೋ ಅದರಿಂದಾಗಿ ನಾವು ಭಗವಂತನನ್ನು ಸಗುಣ ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾನೆ ಭಗವಂತ ಅಂತ ಒಂದು ಕತೆ. ಎರಡನೇ ಕತೆ ಅರ್ಜುನನಿಗೆ ಸಾರಥಿ. ಭಗವಂತ ಕೇವಲ ಅರ್ಜುನನಿಗೆ ಮಾತ್ರ ಸಾರಥಿಯಲ್ಲ, ಯಾರೆಲ್ಲ ಜೀವರಿದ್ದಾರೋ ಆ ಎಲ್ಲರ ಜೀವರ ಶರೀರವೆಂಬಂತಹ ರಥಕ್ಕೆ ಭಗವಂತ ಏನಾಗಿದ್ದಾನೆಂತಂದರೆ ಸಾರಥಿಯಾಗಿದ್ದಾನೆ. ಅದರಿಂದಾಗಿ ಅರ್ಜುನನಿಗೆ ಸಾರಥಿ ಆಗುವುದರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ಲ ಎಂಬಂತಹ
ಎರಡನೇ ಕತೆ. ಮೂರನೇ ಕತೆ ಕೃಷ್ಣ ಸುಧಾಮರ ಕತೆ. ನಾವು ಭಗವಂತನಿಗೆ ಭಕ್ತಿಯಿಂದಾಗಿ ಏನನ್ನೂ ಕೊಟ್ಟರೂ ಕೂಡ ಭಗವಂತ ಅದನ್ನು ಅನಂತಪಟ್ಟು ಮಾಡಿಕೊಡ್ತಾನೆಂಬಂತಹ ಈ ಮೂರನೇ ಕತೆ. ಈ ರೀತಿಯಾಗಿ 3 ಶ್ಲೋಕಗಳ ಮೂಲಕವಾಗಿ ಭಗವಂತ ಯಾವ ರೀತಿಯಾಗಿ ಉಪದೇಶಗಳನ್ನು ಕೊಟ್ಟಿದ್ದಾನೆ ಎಂಬುದನ್ನು ರಾಘವೇಂದ್ರ ಗುರುಸಾರ್ವಭೌಮರು ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಭಗವಂತನ 8 ಅವತಾರಗಳನ್ನು ಆ ಮೂಲರಾಮದೇವರ ಪ್ರತಿಮೆಯನ್ನು ನೋಡಿ ರಾಘವೇಂದ್ರ ಗುರುಸಾರ್ವಭೌಮರು ಸ್ತೋತ್ರವನ್ನು ಮಾಡುತ್ತಾರೆ. ಸ್ತೋತ್ರವನ್ನು ಮಾಡಿದ ನಂತರ ಮುಂದೆ ಆ ರಾಘವೇಂದ್ರ ಗುರುಸಾರ್ವಭೌಮರು ಸ್ತೋತ್ರವನ್ನು ಮುಗಿಸಿದ ನಂತರ ಸಭಾಭವನಕ್ಕೆ ತೆರಳುತ್ತಾರೆ ಎಂಬುದಾಗಿ ರಾಘವೇಂದ್ರ ವಿಜಯ ಆ ಕಥೆಯಲ್ಲಿ ಮುಂದುವರಿಯುತ್ತದೆ. ಈ ರೀತಿಯಾಗಿ ರಾಘವೇಂದ್ರ ಗುರುಸಾರ್ವಭೌಮರು ಏನು 8 ಅವತಾರಗಳನ್ನು ಸ್ತೋತ್ರವನ್ನು ಮಾಡಿದ್ದಾರೆ ಅದನ್ನು ನಾವು ಯಥಾಮತಿಯಾಗಿ ತಿಳಿಯಲು ಇಲ್ಲಿ ಪ್ರಯತ್ನವನ್ನು ಮಾಡಿದ್ದೇವೆ. ರಾಘವೇಂದ್ರ ಗುರುಸಾರ್ವಭೌಮರು ಮಾಡಿದಂತಹ ಆ ಏನು ಸ್ತೋತ್ರ ಇದೆ ಅದು ನಮಗೆ ಸಿಗಲಿಕ್ಕೆ ಕಾರಣೀಕರ್ತರು ಈ ರಾಘವೇಂದ್ರ ವಿಜಯ ಮಹಾಕಾವ್ಯದ ರಚಯಿತೃಗಳಾದಂತಹ ನಾರಾಯಣಾಚಾರ್ಯರು. ಅವರು ಅದನ್ನು ಸಂಗ್ರಹವನ್ನು ಮಾಡಿದರಿಂದಲೇ ನಮಗೆ ಈ ಸ್ತೋತ್ರವು ನಮಗೆ ಇಲ್ಲಿ ದೊರೆಯುವಂತಾಗಿದೆ. ಅದರಿಂದಾಗಿ ಇಲ್ಲಿ ಅವರನ್ನು ಕೂಡ ನಾವು ಅವಶ್ಯವಾಗಿ ಸ್ಮರಣೆಯನ್ನು ಮಾಡಲೇಬೇಕು. ಈ 3 ದಿನಗಳ ಕಾಲ ನಾವೇನು ಈ ಅಂತರ್ಜಾಲದ ಮೂಲಕವಾಗಿ ರಾಘವೇಂದ್ರ ಗುರುಸಾರ್ವಭೌಮರು ಮಾಡಿದಂತಹ ಸ್ತೋತ್ರ, ರಾಮದೇವರನ್ನು ನೋಡಿ ಮಾಡಿದಂತಹ ಸ್ತೋತ್ರದ ಯಥಾಶಕ್ತಿ ಅರ್ಥಾನುಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಇದಕ್ಕೆಲ್ಲರಕ್ಕೂ ಮೂಲ ಕಾರಣರು ಪ್ರಸ್ತುತ ರಾಘವೇಂದ್ರ ಗುರುಸಾರ್ವಭೌಮ ಮಠದ ಪೀಠಾಧಿಪತಿಗಳು. ಈ ರೀತಿಯಾಗಿ ಅಂತರ್ಜಾಲದ ಮೂಲಕವಾಗಿ, ಯಾಕೆಂತಂದರೆ ಎಲ್ಲರಿಗೂ ಕೂಡ ಮಠ ಮಂದಿರಗಳಿಗೆ ಹೋಗಿಯೇ ಪ್ರವಚನವನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಬೇರೆ ಬೇರೆ ಕಾರ್ಯದ ನಿಮಿತ್ತ ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ. ಅದರಿಂದಾಗಿ ಎಲ್ಲರಿಗೂ ಕೂಡ ಮಂದಿರಗಳಿಗೆ ಹೋಗಿಯೇ ಪ್ರವಚನವನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಅಂತಹವರಿಗೂ ಕೂಡ ಇದರ ಉಪಯೋಗ ಆಗಬೇಕು ಎಂಬಂತಹ ಒಂದು ಉದ್ದೇಶದಿಂದಾಗಿ ರಾಘವೇಂದ್ರ ಗುರುಸಾರ್ವಭೌಮದ ಮಠದ ಪ್ರಸ್ತುತ ಪೀಠಾಧಿಪತಿಗಳು ಈ ಒಂದು ಅಂತರ್ಜಾಲದ ಏನು ಪ್ರವಚನ ಕಾರ್ಯಕ್ರಮ ಇದೆ ಅದನ್ನು ನಡೆಸಬೇಕು ಎಂಬುದಾಗಿ ಆದೇಶಿಸಿದ್ದಾರೆ. ಅಂತಹ ಆ ಶ್ರೀಪಾದಂಗಳವರಿಗೂ ಈ ಸಮಯದಲ್ಲಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಈ 3 ದಿನದ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.